ನಮಸ್ಕಾರ ವೀಕ್ಷಕರೇ. ಈ ತಿಂಗಳ ಜೂನ್ 25ನೇ ತಾರೀಕು ಗುರುವಾರದಂದು ನಿರ್ಜಲ ಏಕಾದಶಿ ಬಂದಿದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನೇ ನಾವು ನಿರ್ಜಲ ಏಕಾದಶಿ ಅಂತ ಕರೆಯುತ್ತೇವೆ. ಅದರಲ್ಲೂ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಗುರುವಾರದಂದೇ ಈ ಏಕಾದಶಿ ಬಂದಿರುವುದು ತುಂಬಾನೇ ವಿಶೇಷ. ಹಾಗಾದ್ರೆ ಈ ಏಕಾದಶಿಯ ದಿನ ಯಾವ ರೀತಿಯ ಪೂಜಾ ವಿಧಾನಗಳನ್ನು ಪಾಲಿಸಿದರೆ ಈ ಇಡೀ ವರ್ಷ ನಮಗೆ ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರೆಯೋದನ್ನ ಮರಿಬೇಡಿ. ಸರಿ, ಈಗ ತಡ ಮಾಡದೆ ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶಿಷ್ಟ ಪ್ರಾಮುಖ್ಯತೆ ಇರುತ್ತೆ. ಆದರೆ ಈ ನಿರ್ಜಲ ಏಕಾದಶಿಗಿರುವ ವಿಶೇಷತೆ ಏನಪ್ಪಾ ಅಂದ್ರೆ, ಯಾರು ಈ ಒಂದು ದಿನ ಮನೆಯಲ್ಲಿ ವಿಷ್ಣುದೇವರನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅವರಿಗೆ ವರ್ಷದ ಎಲ್ಲ 24 ಏಕಾದಶಿಗಳ ವ್ರತದ ಫಲ ಸಿಗುತ್ತೆ. ಅಷ್ಟೇ ಅಲ್ಲ, 1000 ಯಜ್ಞಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಈ ಒಂದು ಏಕಾದಶಿಯಿಂದ ಸಿಗುತ್ತೆ. ಅಷ್ಟು ಶಕ್ತಿ ಈ ನಿರ್ಜಲ ಏಕಾದಶಿಗಿದೆ. ಅದಕ್ಕೆ ಹೇಳ್ತಿರೋದು, ಇಂತಹ ಅದ್ಭುತವಾದ ಏಕಾದಶಿಯನ್ನ ಅಪ್ಪಿತಪ್ಪಿಯೂ ಮಿಸ್ ಮಾಡ್ಕೋಬೇಡಿ. ಜೂನ್ 25ರ ಗುರುವಾರದಂದು ಪ್ರತಿಯೊಬ್ಬರೂ ತಪ್ಪದೆ ಶ್ರೀಮನ್ ನಾರಾಯಣ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ. ಇದರಿಂದ ಈ ವರ್ಷಪೂರ್ತಿ ನಿಮಗೆ ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಪೂಜಾ ವಿಧಾನ ಹೇಗೆ ಅಂತ ಈಗ ನೋಡೋಣ. ಅಂದು ಬೆಳಿಗ್ಗೆನೆ ಬೇಗ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಿ, ನಂತರ ತಲೆ ಸ್ನಾನ ಮಾಡಿ ಮಡಿಯಿಂದ ಪೂಜೆಗೆ ಸಿದ್ಧರಾಗಿ. ವಿಶೇಷವಾಗಿ ಈ ಏಕಾದಶಿಯ ದಿನ ಲಕ್ಷ್ಮೀದೇವಿ ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಪೂಜೆ ಮಾಡುವ ಮುತ್ತೈದೆಯರು ಕಾಲಿಗೆ ಅರಿಶಿಣ ಹಚ್ಚಿಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ರಂಗೋಲಿ ಹಾಕಿ ಪೂಜೆ ಆರಂಭಿಸಿ. ಮೊದಲಿಗೆ ಪೂಜಾ ಮಂದಿರವನ್ನು ಕ್ಲೀನ್ ಮಾಡಿ ಅಲ್ಲಿರುವ ಲಕ್ಷ್ಮೀದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಗಳಿಗೆ ಗಂಧದ ಬೊಟ್ಟುಗಳನ್ನು ಇಡಿ. ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೀಪಗಳಲ್ಲಿ ಹಿಟ್ಟಿನ ದೀಪ ಕೂಡ ಒಂದು. ಹಾಗಾಗಿ ಈ ಏಕಾದಶಿಯ ದಿನ ತಪ್ಪದೆ ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರು ಮಾಡಿ ಪೂಜಾ ಕೋಣೆಯಲ್ಲಿಡಿ. ಆ ಹಿಟ್ಟಿನ ದೀಪಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ಹಾಕಿ 5 ಬತ್ತಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಇದನ್ನೇ ಪಂಚಮುಖ ಅಥವಾ 5 ಎಳೆಗಳ ಬತ್ತಿ ದೀಪ ಅಂತ ಕರೀತಾರೆ. ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳೆಂದರೆ ಪ್ರಾಣ. ತುಳಸಿಯಿಂದ ಪೂಜಿಸಿದರೆ ನಾವು ಅಂದುಕೊಂಡ ಆಸೆಗಳೆಲ್ಲ ತಕ್ಷಣ ಈಡೇರುತ್ತವೆ. ಅದಕ್ಕಾಗಿ ಸ್ವಲ್ಪ ತುಳಸಿ ದಳಗಳನ್ನು ತಂದು ಪೂಜೆಗೆ ಬಳಸಿ, ಅಥವಾ ಒಂದು ಸುಂದರವಾದ ತುಳಸಿ ಮಾಲೆಯನ್ನು ಸಿದ್ಧಪಡಿಸಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಾಕಿ. ಈ ನಿರ್ಜಲ ಏಕಾದಶಿಯ ದಿನ ತುಳಸಿಯಿಂದ ಶ್ರೀನಿವಾಸನನ್ನು ಪೂಜಿಸಿದರೆ ಅಪಾರವಾದ ಐಶ್ವರ್ಯ ಲಭಿಸುತ್ತೆ. ಇನ್ನು ಪೂಜೆಯ ನೈವೇದ್ಯದ ವಿಷಯಕ್ಕೆ ಬಂದರೆ, ದೇವರಿಗೆ ಪರಮಾನ್ನ ಅಂದರೆ ಹಾಲು ಬೆಲ್ಲ ಹಾಕಿ ತಯಾರಿಸಿದ ಪಾಯಸ ಅಥವಾ ಸಿಹಿ ಪೊಂಗಲ್ ಮಾಡಿ ಸಮರ್ಪಿಸಿ. ಈ ಏಕಾದಶಿಯ ದಿನ ಮನೆಯಲ್ಲಿ ಹಾಲು ಉಕ್ಕಿಸುವುದು ತುಂಬಾನೇ ಒಳ್ಳೆಯದು. ಯಾವ ಮನೆಯಲ್ಲಿ ಹಾಲು ಉಕ್ಕಿ ಹರಿಯುತ್ತದೋ ಅಂತಹ ಮನೆಗೆ ಲಕ್ಷ್ಮೀದೇವಿ ಸ್ವಯಂ ನಡೆದು ಬರುತ್ತಾಳೆ ಎಂಬ ನಂಬಿಕೆ ಇದೆ. ಆ ಹಾಲಿನಿಂದಲೇ ನೈವೇದ್ಯ ತಯಾರಿಸಿ ದೇವರಿಗೆ ಅರ್ಪಿಸಿ. ಒಂದು ವೇಳೆ ಅಷ್ಟು ಮಾಡಲು ಸಾಧ್ಯವಾಗದಿದ್ದರೆ ಒಂದು ಸಣ್ಣ ಬೆಲ್ಲದ ತುಂಡನ್ನಾದರೂ ನೈವೇದ್ಯವಾಗಿ ಇಡಬಹುದು. ಇಲ್ಲಿ ಭಕ್ತಿ ತುಂಬಾ ಮುಖ್ಯ. ಪೂಜೆಯಲ್ಲಿ ದೇವರಿಗೆ ಅರ್ಪಿಸುವ ಹೂವುಗಳಿಗೂ ಒಂದು ವಿಶೇಷ ಶಕ್ತಿ ಇದೆ. ಈ ದಿನ ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಿಮ್ಮಲ್ಲಿರುವ ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆಗಳು ತಕ್ಷಣ ದೂರವಾಗುತ್ತವೆ. ಕೊನೆಯದಾಗಿ ಲಕ್ಷ್ಮೀದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಮಂಗಳಾರತಿ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಏಕಾದಶಿಯ ದಿನ ಈ ಮಂತ್ರ ಪಠಿಸಿದರೆ ಎಂತಹ ಕಷ್ಟಗಳಿದ್ದರೂ ಹರಿದು ಹೋಗುತ್ತವೆ. ಕೊನೆಯಲ್ಲಿ ಸ್ವಾಮಿಗೆ ಕೈ ಮುಗಿದು 5 ಪ್ರದಕ್ಷಿಣೆ ಹಾಕಿ ನಿಮ್ಮ ಪೂಜೆಯನ್ನು ಮುಗಿಸಿ. ಇದನ್ನೇ ಏಕಾದಶಿ ವ್ರತ ಅಂತ ಕರೆಯುತ್ತಾರೆ. ಏಕಾದಶಿಯ ದಿನ ಉಪವಾಸ ಇರುವುದು ಅತಿ ಮುಖ್ಯ.
ಈ ಒಂದು ದಿನ ಉಪವಾಸ ಇದ್ದರೆ ಎಣಿಸಲಾರದಷ್ಟು ಪುಣ್ಯ ಲಭಿಸುತ್ತೆ. ನಿಮ್ಮ ಇಡೀ ಕುಟುಂಬ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳಿಂದ ನೆಮ್ಮದಿಯಾಗಿ ಬಾಳುತ್ತೆ. ಉಪವಾಸ ಇರಲು ಕಷ್ಟವಾಗುವ ಮಹಿಳೆಯರು ಒಂದು ಹೊತ್ತು ಉಪವಾಸ ಇದ್ದರೂ ಸಾಕು. ಆದರೆ ಇಡೀ ದಿನ ಉಪವಾಸ ಇದ್ದರೆ ಅತ್ಯಂತ ಶ್ರೇಷ್ಠ. ವರ್ಷಪೂರ್ತಿ ಬರುವ 24 ಏಕಾದಶಿಗಳನ್ನು ಮಾಡಲು ಸಾಧ್ಯವಾಗದವರು ಈ ಒಂದು ನಿರ್ಜಲ ಏಕಾದಶಿಯ ದಿನ ಹನಿ ನೀರನ್ನೂ ಸಹ ಕುಡಿಯದೆ ಕಠಿಣ ಉಪವಾಸ ವ್ರತ ಆಚರಿಸಿದರೆ ಇಡೀ ವರ್ಷದ ಏಕಾದಶಿಗಳ ಪುಣ್ಯಫಲ ನಿಮ್ಮದಾಗುತ್ತೆ. ಮರುಜನ್ಮದ ಪಾಪಗಳಿಂದ ಮುಕ್ತಿ ಸಿಗುವುದಲ್ಲದೆ ಶ್ರೀ ಮಹಾವಿಷ್ಣುವಿನ ವಿಶೇಷ ಆಶೀರ್ವಾದ ಲಭಿಸುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಏಕಾದಶಿಯ ದಿನ ತಪ್ಪದೆ ತುಳಸಿ ಗಿಡವನ್ನು ಪೂಜಿಸಬೇಕು. ಅದರಲ್ಲೂ ಈ ಬಾರಿ ಶುಕ್ರದಶೆ ಅಥವಾ ವಿಶೇಷ ಯೋಗದೊಂದಿಗೆ ಕೂಡಿ ಬಂದಿರುವ ಈ ಏಕಾದಶಿಯ ದಿನ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆ ಹಾಕಿದರೆ ನೀವು ಕೈ ಹಾಕಿದ ಕೆಲಸವೆಲ್ಲ ಚಿನ್ನವಾಗುತ್ತೆ. ಅದೃಷ್ಟ ಸದಾ ನಿಮ್ಮ ಬೆನ್ನಿಗಿರುತ್ತೆ. ಈ ಏಕಾದಶಿಯ ದಿನ ಪ್ರತಿಯೊಬ್ಬರೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಹಳದಿ ಬಣ್ಣ ವಿಷ್ಣುವಿಗೆ ಪ್ರಿಯವಾದ್ದರಿಂದ ಹೀಗೆ ಮಾಡುವುದರಿಂದ ಸ್ವಾಮಿಯ ಅನುಗ್ರಹ ಬೇಗನೆ ಸಿಗುತ್ತದೆ. ಹಾಗೆ ಈ ದಿನ ಸಂಜೆ ಯಾವುದಾದರೂ ವಿಷ್ಣು ದೇವಸ್ಥಾನಕ್ಕೆ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಥವಾ ರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಧ್ವಜಸ್ತಂಭದ ಹತ್ತಿರ ಒಂದು ತುಪ್ಪದ ದೀಪವನ್ನು ಹಚ್ಚಿ ಧ್ವಜಸ್ತಂಭಕ್ಕೆ 3 ಪ್ರದಕ್ಷಿಣೆ ಹಾಕಿ ಬನ್ನಿ. ಇದರಿಂದ ಕುಟುಂಬದಲ್ಲಿರುವ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತವೆ. ಈ ನಿರ್ಜಲ ಏಕಾದಶಿಯ ದಿನದಂದು ಅಶ್ವತ್ಥ ವೃಕ್ಷದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುತ್ತಾರೆ. ಹಾಗಾಗಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಜನ್ಮ ಜನ್ಮಾಂತರದ ಪಾಪಗಳು ತೊಲಗಿ ಮಹಾ ಅದೃಷ್ಟ ಒದಗಿ ಬರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಏಕಾದಶಿಯ ದಿನ ಸಂಜೆ 6 ಗಂಟೆಯ ನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ 2 ದೀಪಗಳನ್ನು ತಪ್ಪದೆ ಹಚ್ಚಿ ಇಡಿ. ಈ ದೀಪಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಿ ನಿಮ್ಮ ಮನೆಗೆ ಆಹ್ವಾನಿಸುತ್ತವೆ. ಅದಕ್ಕೆ ಹೇಳ್ತಿರೋದು, ಈ ದಿನ ನೀವು ಬೇರೆ ಯಾವುದೇ ಪೂಜೆ ಪುನಸ್ಕಾರ ಮಾಡದಿದ್ದರೂ ಪರವಾಗಿಲ್ಲ. ಸಂಜೆ ವೇಳೆ ಮಾತ್ರ ಮನೆಯ ಹೊಸ್ತಿಲ ಮುಂದೆ 2 ದೀಪಗಳನ್ನು ಖಂಡಿತ ಹಚ್ಚಿ. ನಿಮ್ಮ ಪತಿಯ ಆದಾಯ ಹೆಚ್ಚಾಗಬೇಕು, ಆರ್ಥಿಕವಾಗಿ ಮುನ್ನಡೆಯಬೇಕು ಅಂದರೆ ಈ ದಿನ ಪೂಜೆ ಮಾಡುವಾಗ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ 5 ಏಲಕ್ಕಿಗಳನ್ನು ಇಟ್ಟು ನಮಸ್ಕರಿಸಿ. ಪೂಜೆ ಮುಗಿದ ನಂತರ ಆ ಏಲಕ್ಕಿಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಬೀರೋದಲ್ಲಿ ಎತ್ತಿಟ್ಟುಕೊಳ್ಳಿ. ಇದರಿಂದ ದಿನೇ ದಿನೇ ಧನಾಭಿವೃದ್ಧಿಯಾಗಿ ನಿಮ್ಮ ಪತಿಯ ಸಂಪತ್ತು ಖಂಡಿತ ಹೆಚ್ಚಾಗುತ್ತೆ. ಗುರುವಾರ ಎಂದರೇನೆ ವಿಷ್ಣುವಿನ ವಾರ. ವಿಷ್ಣುವಿಗೆ ಇಷ್ಟವಾದ ಗುರುವಾರವೆಂದರೆ ಲಕ್ಷ್ಮೀ ದೇವಿಗೂ ತುಂಬಾನೇ ಪ್ರೀತಿ. ಹಾಗಾಗಿ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಈ ಗುರುವಾರದ ಏಕಾದಶಿಯ ದಿನ ಮರೆಯದೆ ನಿಮ್ಮ ಮನೆಗೆ ಅಂಗಡಿಯಿಂದ ಕಲ್ಲುಪ್ಪನ್ನು ಕೊಂಡು ತನ್ನಿ. ಇದರಿಂದ ಮನೆಯಲ್ಲಿ ವಿಪರೀತ ಸಂಪತ್ತು ವೃದ್ಧಿಯಾಗುತ್ತದೆ, ಮನೆಯ ಆದಾಯ ದುಪ್ಪಟ್ಟಾಗುತ್ತದೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ಈ ಏಕಾದಶಿಯ ದಿನ ತಪ್ಪದೆ ಅರಳಿ ಮರಕ್ಕೆ ಒಂದು ಮುಡುಪನ್ನು ಕಟ್ಟಿ ಬನ್ನಿ. ಖಂಡಿತವಾಗಿಯೂ ನಿಮಗೆ ಸಂತಾನ ಸೌಭಾಗ್ಯ ಸಿದ್ಧಿಸುತ್ತದೆ. ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಏಕಾದಶಿಯ ದಿನ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ಕ್ರಮೇಣ ತೀರುತ್ತವೆ. ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಸಮಸ್ಯೆಗಳಿದ್ದರೆ ಈ ಏಕಾದಶಿಯ ದಿನ ನೆಲ್ಲಿಕಾಯಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಹಾಕಿ. ಇದರಿಂದ ದಂಪತಿಗಳ ನಡುವಿನ ಕಹಿ ನೆನಪುಗಳು ಮರೆತು ಹೋಗಿ ಪ್ರೇಮಾನುರಾಗ ಹೆಚ್ಚುತ್ತದೆ. ಈ ಪವಿತ್ರ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಅಥವಾ ಕೇಳಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ಹಾಗೆಯೇ ಈ ಏಕಾದಶಿಯ ದಿನ ನೀರನ್ನು ದಾನ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಹಾಗೂ ವಿವಾಹಕ್ಕೆ ಸಂಬಂಧಿಸಿದ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತವೆ. ಅದಕ್ಕಾಗಿ ಇವತ್ತು ಕೆಲವು ಅರ್ಧ ಲೀಟರ್ ಅಥವಾ 1 ಲೀಟರ್ ವಾಟರ್ ಬಾಟಲ್ಗಳನ್ನು ಖರೀದಿಸಿ ಯಾರಿಗಾದರೂ ಉಚಿತವಾಗಿ ದಾನ ಮಾಡಿ. ನಿರ್ಜಲ ಏಕಾದಶಿಯ ದಿನ ನಿಮ್ಮ ದಿನಚರಿ ಹೀಗಿದ್ದರೆ ತುಂಬಾನೇ ಶುಭದಾಯಕ. ಒಂದು ವೇಳೆ ಯಾವುದೇ ಕಾರಣಕ್ಕೋಸ್ಕರ ನಿಮಗೆ ಈ ಏಕಾದಶಿ ವ್ರತ ಅಥವಾ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಬೇಜಾರು ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಏಕಾದಶಿ ವ್ರತ ಕಥೆಯನ್ನು ಅಪ್ಲೋಡ್ ಮಾಡ್ತೀವಿ. ಆ ಕಥೆಯನ್ನು ಭಕ್ತಿಯಿಂದ ಕೇಳಿದರೆ ಸಾಕು. ವ್ರತ ಮಾಡಿದವರಿಗೆ 2ರಷ್ಟು ಫಲ ಸಿಕ್ಕರೆ ವ್ರತ ಮಾಡದವರಿಗೂ ಸಹ ವ್ರತ ಮಾಡಿದಷ್ಟೇ ಪುಣ್ಯಫಲ ಸಿಗುತ್ತೆ. ಹಾಗಾಗಿ ನೀವು ವ್ರತ ಮಾಡಿರಲಿ ಮಾಡದಿರಲಿ
ನಾಳೆ ಬರುವ ವ್ರತಕಥೆಯನ್ನು ತಪ್ಪದೇ ಕೇಳಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.